ಇದೀಗ ಲೋಕಸಭೆ ಚುನಾವಣೆಗೆ ದಿನಾಂಕ ಘೋಷಣೆಗೆ ಇನ್ನೇನು ಕೆಲವೇ ದಿನ ಇರುವಂತಹ ಹೊತ್ತಲ್ಲಿ ಕೇಂದ್ರ ಸರ್ಕಾರ ಸಿಎಎ ಜಾರಿಗೆ ಅಧಿಸೂಚನೆ ಪ್ರಕಟಿಸಿರೋದು ಕಡೆ ಹೊತ್ತಿನ ಆಟದಂತೆ ಕಾಣಿಸ್ತಿದೆ. ಇದು ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳ ಇಂಡಿಯಾ ಒಕ್ಕೂಟದ ಪಾಲಿಗೆ ಇಕ್ಕಟ್ಟು ಒಡ್ಡುವಂತಹ ಬಿಜೆಪಿ ತಂತ್ರದ ಭಾಗದಂತೆಯೂ ಕಾಣಿಸ್ತಾ ಇದೆ. ರಾಹುಲ್ ಗಾಂಧಿ ನ್ಯಾಯಯಾತ್ರೆಯ ಮೂಲಕ ಉತ್ತರ ಭಾರತದಾದ್ಯಂತ ಪ್ರವಾಸ ಮಾಡಿ ಮೋದಿ ಸರ್ಕಾರದ ಒಂದೊಂದೇ ವೈಫಲ್ಯಗಳನ್ನ ಎತ್ತಿ ತೋರಿಸ್ತಾ ಇದ್ದಾರೆ. ಅಖಿಲೇಶ್, ತೇಜಸ್ವಿ ಯಾದವ್ರಂತಹ ನಾಯಕರು ಹೋದಲ್ಲೆಲ್ಲ ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ಸೇರ್ತಾ ಇರುವಂತಹ ಜನರಿಗೆ ಮೋದಿ ಸರ್ಕಾರದ ಜನವಿರೋಧಿ ನೀತಿಗಳ ಬಗ್ಗೆ, ಅದರ ಹಲವು ವೈಫಲ್ಯಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಸರ್ಕಾರದ ಅವಧಿಯಲ್ಲಿ ಬೃಹತ್ ಸಮಸ್ಯೆಯಾಗಿ ಬೆಳೆದಿರುವಂತಹ ನಿರುದ್ಯೋಗದ ಬಗ್ಗೆ ಯುವ ಜನರಲ್ಲಿ ಭಾರಿ ಆಕ್ರೋಶ ಕಾಣಿಸ್ತಾ ಇದೆ. ಅತ್ತ ರೈತರು ಕನಿಷ್ಠ ಬೆಂಬಲ ಬೆಲೆ ಕೊಡ್ಲೇಬೇಕು ಅಂತ ಪ್ರತಿಭಟನೆಯಲ್ಲಿ ನಿರತರಾಗಿದ್ದಾರೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಗೃಹಿಣಿಯರು ಕೂಡ ತತ್ತರಿಸಿ ಹೋಗಿದ್ದಾರೆ. ಹೀಗೆ ಆದ್ರೆ ಮನೆ ನಡೆಸೋದು ಹೇಗೆ ಅನ್ನುವಂತಹ ಚಿಂತೆಗೆ ಬಿದ್ದಿದ್ದಾರೆ. ಈ ದೇಶದ ಮಹಿಳೆಯರು, ರೈತರು, ಯುವ ಜನರು, ಕಾರ್ಮಿಕರು ಕೇಳ್ತಾ ಇರುವಂತಹ ಪ್ರಶ್ನೆಗಳಿಗೆ ಮೋದಿ ಸರ್ಕಾರದ ಬಳಿ ಉತ್ತರ ಇಲ್ಲ. ಅದಕ್ಕಾಗಿನೇ ಕೊನೆ ಕ್ಷಣದಲ್ಲಿ ಸಿಎಎ ಬಾಣವನ್ನ ಬಿಡಲಾಗಿದೆ. ಚುನಾವಣೆವರೆಗೆ ಎಲ್ಲಾ ಚರ್ಚೆಗಳು ಅದರ ಸುತ್ತಾನೆ ಸುತ್ತಾ ಇರಲಿ ಅನ್ನೋದು ಮೋದಿ ಸರ್ಕಾರ ಹಾಗೂ ಬಿಜೆಪಿಯ ಲೆಕ್ಕಾಚಾರ. ಅಲ್ಲದೆ ಮುಸ್ಲಿಮರು ಈ ಹಿಂದಿನಂತೆ ಕಾಯ್ದೆ ಜಾರಿಯನ್ನು ವಿರೋಧಿಸಿ ಪ್ರತಿಭಟನೆ ನಡೆಸಲಿ ಮತ್ತು ಅದನ್ನ ತನ್ನ ಚುನಾವಣಾ ಲಾಭಕ್ಕೆ ಬಳಸ್ಕೊಳ್ಬಹುದು ಅನ್ನುವಂತಹ ಧೂರ್ತ ಲೆಕ್ಕಾಚಾರವೂ ಇಲ್ಲಿ ಇಲ್ಲದೇ ಇಲ್ಲ. ಹಾಗಾಗಿನೇ ಇದು ವಿಪಕ್ಷಗಳು ಮತ್ತು ಅಲ್ಪಸಂಖ್ಯಾತರ ಪರ ಧ್ವನಿಯಾಗಿರುವವರು ಬಹಳ ಸೂಕ್ಷ್ಮವಾಗಿ ಮತ್ತು ಅಷ್ಟೇ ತಾಳ್ಮೆಯಿಂದ ನಿಭಾಯಿಸಬೇಕಾಗಿರುವಂತಹ ಸಂದರ್ಭ ಆಗಿದೆ. ಒಂದು ಸಣ್ಣ ಮಟ್ಟಿನ ವಿವೇಚನಾ ರಹಿತ ನಡೆಯನ್ನ ಕೂಡ ಬಿಜೆಪಿ ತನ್ನ ಲಾಭಕ್ಕೆ ಅನುಕೂಲವಾಗುವಂತೆ ತಿರುಗಿಸಿಕೊಳ್ಳಬಲ್ಲದು ಅನ್ನೋದನ್ನ ಯಾರೂ ಮರೆಯಕೂಡದು.